ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಎಚ್ಡಿ ಕುಮಾರಸ್ವಾಮಿ ಒಂದು ಕಾಲದ ಜೋಡೆತ್ತುಗಳು. ಆದ್ರೀಗ ಸೇರಿಗೆ ಸವ್ವಾ ಸೇರು, ಏಟಿಗೆ ಎದರೇಟು ಅಂತ ಪರಸ್ಪರ ನಿಂದನೆಯಲ್ಲಿ ತೊಡಗಿದ್ದಾರೆ. ಅಷ್ಟಕ್ಕೂ ಅಸೆಂಬ್ಲಿಯಲ್ಲೇ ಚರ್ಚಿಸಲು ಡಿಕೆ ಪಂಥಾಹ್ವಾನ ಕೊಟ್ಟಿದ್ದು ಯಾವ ವಿಚಾರಕ್ಕೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಜೋಡೆತ್ತು. ಕೆಲ ವರ್ಷಗಳ ಹಿಂದೆ ಡಿಕೆ ಶಿವಕುಮಾರ್ ಮತ್ತು ಎಚ್ಡಿ ಕುಮಾರಸ್ವಾಮಿ ಜೋಡೆತ್ತುಗಳಾಗಿದ್ರು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ನೊಗ ಹೊತ್ತಿದ ಇಬ್ಬರು ಕುಚುಕುಗಳಂತಿದ್ರು. ಆದ್ರೀಗ ಬದ್ಧ ವೈರಿಗಳಂತೆ ಕಾಳಗಕ್ಕೆ ಇಳಿದಿದ್ದಾರೆ. ಮಾಜಿ ಜೋಡೆತ್ತು ಎಚ್ಡಿಕೆ ಡಿಕೆಶಿ ಮಧ್ಯೆ ಮಾತಿನ ಕದನ. ಬ್ಲೂ ಬಾಯ್ಸ್ ನೀಲಿ ಸಿನಿಮಾ ಹನಿ ಟ್ರ್ಯಾಪ್ ರೋಲ್ ಕಾಲ್ ಸಮರ. ಬಂಡೆ ದಳಪತಿ ಅನುಭವ ಕದನದ ಮಧ್ಯೆ ಕೈ ತೆನೆ ಎಕ್ಸ್ ಸಮರ. ಒಂದು ಕಾಲದಲ್ಲಿ ದೋಸ್ತಿಗಳಂತಿದ್ದ ದಳಪತಿ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಈಗ ಬದ್ಧ ವೈರಿಗಳಾಗಿದ್ದಾರೆ. ಅದು ಇಬ್ಬರು ದಿಗ್ಗಜರ ನಡುವಿನ ಮುನಿಸು ಕದನ ತೀರಾ ವೈಯಕ್ತಿಕವಾಗಿ ಟೀಕಿಸಿಕೊಳ್ಳುವ ಮಟ್ಟಕ್ಕೆ ಬಂದಿದೆ. ಜಾಲತಾಣದಲ್ಲಿ ಬ್ಲೂ ಬಾಯ್ಸ್ ಪಾರ್ಟಿ, ಬ್ಲೂ ಫಿಲಂ ನಿರ್ಮಾಪಕ, ಹಾಸನ ಬ್ಲೂ ಬಾಯ್ಸ್, ಸಿಡಿ ಫ್ಯಾಕ್ಟರಿ ಮಾಲೀಕ, ನೀಲಿ ಸಿನಿಮಾ ದಂಧೆಕೋರ, ಕಲೆಕ್ಷನ್ ಗಿರಾಕಿ, ಹನಿ ಟ್ರ್ಯಾಪ್ ಅಧ್ಯಕ್ಷ ಅಂತೆಲ್ಲ ತೀರಾ ವೈಯಕ್ತಿಕವಾಗಿ ನಿಂದಿಸಿಕೊಳ್ತಿದ್ದಾರೆ. ಅಷ್ಟಕ್ಕೂ ಎಕ್ಸ್ ಖಾತೆಯಲ್ಲಿ ಈ ವಾರ್ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಎಚ್ಡಿಕೆ ಹಾಗೂ ಬಂಡೆ ನಡುವೆ ಈ ಸಮರ ಶುರುವಾಗಿದ್ದು ಎಲ್ಲಿಂದ ಅನ್ನೋದನ್ನ ಒಮ್ಮೆ ನೋಡ್ಬಿಡಿ. ಅವರ ಅಧಿಕಾರದ ವ್ಯಾಪ್ತಿ ಏನು ಅಂತಕ್ಕಂಥದ್ದನ್ನ ಕೇಳಲಿಕ್ಕೆ ಬಯಸ್ತೀನಿ ನಾನು. ಗೃಹ ಸಚಿವರು ಹೋಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಓಕೆ, ಇಲ್ಲ ಮುಖ್ಯಮಂತ್ರಿಗಳು ಕರೆದು ಸಭೆ ನಡೆಸಿದ್ರು ಓಕೆ. ಈ ಎರಡು ಇಲಾಖೆಗೆ ಇವರು ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಉಪಮುಖ್ಯಮಂತ್ರಿಗಳಿಗೆ ಯಾವ ಇದರ ಮೇಲೆ ಇವರು ಹೋಗಿ ಸಭೆ ನಡೆಸ್ತಾರೆ? ಮಿಸ್ಟರ್ ಕುಮಾರಸ್ವಾಮಿ ಇಸ್ I am more experienced than Kumaraswamy in politics. I have a better experience. I might have not become the chief minister. ಎಸ್, ಎಚ್ಡಿಕೆ ಡಿಕೆ ನಡುವೆ ಯುದ್ಧ ಶುರುವಾಗಿದ್ದು ಬಳ್ಳಾರಿ ಗಲಭೆಯಿಂದ ಮೊನ್ನೆ ಡಿಸಿಎಂ ಡಿಕೆ ಸೀದಾ ಬಳ್ಳಾರಿಗೆ ಹೋಗಿ ಸಭೆ ಮಾಡಿದ್ರು. ಇದಕ್ಕೆ ಆಕ್ಷೇಪ ಎತ್ತಿದ್ದ ಕುಮಾರಸ್ವಾಮಿ ಡಿಸಿಎಂ ಹುದ್ದೆಯ ವ್ಯಾಪ್ತಿ ಪ್ರಶ್ನೆ ಮಾಡಿದ್ರು. ದಳಪತಿಯ ಮಾತಿಗೆ ಕೆರಳಿದ ಡಿಕೆ ನಿಮಗಿಂತ ನನಗೆ ಅನುಭವ ಇದೆ ಅಂತ ಚಾಟಿ ಬೀಸಿದ್ರು. ಡಿಕೆ ಏಟಿಗೆ ಜಾಲತಾಣಗಳಲ್ಲಿ ಎದುರೇಟು ಕೊಟ್ಟ ಕುಮಾರಸ್ವಾಮಿ ಡಿಸಿಎಂ ಹುದ್ದೆಗೆ ಎಕ್ಸ್ಟ್ರಾ ಕೊಂಬು ಇರಲ್ಲ ಅಂತ ವ್ಯಂಗ್ಯವಾಡಿದ್ರು. ಇದರಿಂದ ಸಿಡಿದೆದ್ದ ಬಂಡೆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡೋಣ ಅಂತ ರಣವೀಳ್ಯ ನೀಡಿದ್ದು ಕುಮಾರಸ್ವಾಮಿ ಕೂಡ ಸವಾಲು ಸ್ವೀಕರಿಸಿದ್ದಾರೆ. ಕುಮಾರಸ್ವಾಮಿ ಮತ್ತೆ ಪ್ರಶ್ನೆ ಮಾಡಿದ್ದಾರೆ, ಡಿಸಿಎಂಗೇನು ಎಕ್ಸ್ಟ್ರಾ ಕೊಂಬು ಇಲ್ಲ ಅನ್ನೋದ್ರ ಬಗ್ಗೆ. ಶಿಷ್ಟಾಚಾರ ಮಂತ್ರಿಗಳಿಗೆ ಇರುವಷ್ಟು ಶಿಷ್ಟಾಚಾರ ಆಯ್ತಪ್ಪ, ಅವ್ರ MLAಗಳು ಇದಾರಲ್ಲ, ಅವ್ರ MLA ಇದು ಅಸೆಂಬ್ಲಿಲಿ ಕರಿತೀವಿ, ಹೊಸ ಅಸೆಂಬ್ಲಿಲೋ ಎಲ್ಲಾರು ಅದನ್ನ ಚರ್ಚೆ ಮಾಡಕ್ ಕೇಳಕ್ಕೆ. ಏನಿದೆ ನಿಮಗೆ ಪ್ರಚಾರಕ್ಕೆ ಅಷ್ಟೇ ತಾನೆ ಮಾಡಬೇಕು ಅಂತ ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಇಲ್ಲಿ ಯಾವ್ಯಾವ ತರ ಇದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಸಮಯ ತಗೊಳ್ಳೋದು. ಎಲ್ಲ ತರಿಸಿಟ್ಕೊಂಡಿದ್ವಿ, ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಓಪನ್ ಡಿಬೇಟ್ ಬೇಕಾ ಮಾಡೋಣಂತೆ, ಏನ್ ಕದೋಗಲ್ಲ ನಾವು. ಇಬ್ಬರು ನಾಯಕರ ಈ ಮಾತಿನ ಕದನಕ್ಕೆ ಕಾಂಗ್ರೆಸ್ ಘಟಕ ಎಂಟ್ರಿ ಕೊಟ್ಟಿತ್ತು. ಎಕ್ಸ್ ಖಾತೆಯಲ್ಲಿ ಕಾಂಗ್ರೆಸ್ ಘಟಕ ಕುಮಾರಸ್ವಾಮಿ ಪೇಪರ್ ಹುಲಿ ಅಂತ ಜರ್ದಿದ್ದು, ಕೆಂಗಣ್ಣು ಬೀರಿದ ಜೆಡಿಎಸ್ ಘಟಕ ಕೂಡ ಎಕ್ಸ್ ಖಾತೆಯಲ್ಲೇ ಸಿಡಿ ಫ್ಯಾಕ್ಟರಿ ಮಾಲೀಕ, ನೀಲಿ ಸಿನಿಮಾ ದಂಧೆಕೋರ, ಕಲೆಕ್ಷನ್ ಗಿರಾಕಿ, ಹನಿ ಟ್ರ್ಯಾಪ್ ಅಧ್ಯಕ್ಷ ಅಂತೆಲ್ಲ ಡಿಕೆಗೆ ನೇರವಾಗಿನೇ ಜರ್ದಿದೆ. ಸಿಡಿ ಫ್ಯಾಕ್ಟರಿ ಮಾಲೀಕನ ಮನೆಹಾಳು ಆತ್ಮಹತ್ಯೆ ಬಗ್ಗೆ ಕರ್ನಾಟಕ ಕಾಂಗ್ರೆಸ್ ಮರೆತಿದೆ. ಟೆಂಟ್ನಲ್ಲಿ ನೀಲಿ ಸಿನಿಮಾ ತೋರಿಸಿದ ದಂಧೆಕೋರನ ಆತ್ಮಹತ್ಯೆ ಎಂಥದ್ದು? ಕಲೆಕ್ಷನ್ ಗಿರಾಕಿಯ ಆತ್ಮಹತ್ಯೆ ಇರುವುದು ಮಸಾಜ್ ಪಾರ್ಲರ್ಗಳಲ್ಲಿ ಅಲ್ವೇ? ಹನಿ ಟ್ರ್ಯಾಪ್ ಅಧ್ಯಕ್ಷನ ಆತ್ಮಹತ್ಯೆಗೆ ಸಂಪುಟದ ಮಂತ್ರಿಗಳು ಬಲಿಪಶುಗಳಲ್ವೇ? ದೀನ ದಲಿತರು, ಬಡವರು, ಮಹಿಳೆಯರ ಜಮೀನು ಕಬಳಿಸುವ ರಿಯಲ್ ಎಸ್ಟೇಟ್ ಏಜೆಂಟ್ನ ಆತ್ಮಹತ್ಯೆ ಬಗ್ಗೆ ಬೆಂಗಳೂರಿಗೆ ಚಿರಪರಿಚಿತ. ಸ್ವಾರ್ಥ ಸಾಧನೆಗೆ ಬ್ಲಾಕ್ಮೇಲ್ ಮಾಡುವ ಆತ್ಮಹತ್ಯೆಯ ರಾಜಕಾರಣಿಯ ಅನಾಚಾರಗಳ ದೊಡ್ಡ ಪಟ್ಟಿಯೇ ಇದೆ. ರೌಡಿ ರಾಜಕಾರಣಿಯ ಅನುಭವದ ಕೊಚ್ಚೆಗೆ ಯಾರು ತಾನೇ ಸಮ? ನಿಮಗೆ ಯಾರೂ ಪ್ರತಿಸ್ಪರ್ಧಿಗಳೇ ಇಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇ? ರೋಲ್ ಕಾಲ್ ಅಧ್ಯಕ್ಷ ಡಿಕೆ ಶಿವಕುಮಾರ್. ಜೆಡಿಎಸ್ನ ಇದೇ ವೈಯಕ್ತಿಕ ಸಮರಕ್ಕೆ ಕಾಂಗ್ರೆಸ್ ಕೂಡ ವೈಯಕ್ತಿಕವಾಗಿಯೇ ಪ್ರತಿದಾಳಿ ಮಾಡಿದೆ. ಅಟಕಟ, ನಿಮ್ಮದು ಸೆಕ್ಯೂರ್ಡ್ ಬ್ಲೂ ಬಾಯ್ಸ್ ಪಾರ್ಟಿ ಅನ್ನೋದು ಮರೆತು ಹೋಯ್ತೆ. ಅದು ಇಷ್ಟು ಬೇಗ ಶಾಂತಂ ಪಾಪಂ.
ನಿಮ್ಮಲ್ಲಿ ಬ್ಲೂ ಫಿಲ್ಮ್ ನಿರ್ಮಾಪಕರು, ನಿರ್ದೇಶಕರು, ಎಲ್ಲಕ್ಕಿಂತ ಮಿಗಿಲಾಗಿ ಪಾತ್ರಧಾರಿಗಳು ತುಂಬಿ ತುಳುಕ್ತಿದ್ದಾರೆ. ನಿಮ್ಮ ಹುಡುಗ ನಿರ್ಮಿಸಿ ನಟಿಸಿದ ಹಾಸನ್ ಬ್ಲೂ ಚಿತ್ರ ವರ್ಲ್ಡ್ ಫೇಮಸ್. ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಹಾಲಿವುಡ್ವರೆಗೂ ಹಾರಾಡಿಸಿದೆ. ಅವರು ಈಗಲೂ ಜೈಲಲ್ಲಿ ನೀಲ ಮೇಘ ಶ್ಯಾಮ ಹಾಡ್ತಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ನಡುವೆ ನಡೀತಾ ಇರುವ ಇದೇ ವಾರ್ಗೆ ಪ್ರತಿಕ್ರಿಯೆ ನೀಡಿರುವ ಮಾಜಿ ಸಂಸದ ಡಿಕೆ ಸಹೋದರ ಡಿಕೆ ಸುರೇಶ್, ಸಿಡಿ ಫ್ಯಾಕ್ಟರಿ ಇರೋದು ಹಾಸನದಲ್ಲಿ ಎಂದಿದ್ದಾರೆ. ಜೆಡಿಎಸ್ ಅವ್ರಿಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ. ಫ್ಯಾಕ್ಟರಿ ಎಲ್ಲ ಇದ್ದಿದ್ದು ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ. ಹೊಳೆನರಸೀಪುರಕ್ಕೆ ಹೋಗಿ ಕೇಳ್ಕೊಳ್ಳಿ, ಹೊಳೆನರಸೀಪುರಕ್ಕೆ ಹೋಗಿ ಕೇಳಲಿ, ಪದ್ಮನಾಭ ನಗರಕ್ಕೆ ಹೋಗಿ ಕೇಳಲಿ, ಎಲ್ಲಿ ಫ್ಯಾಕ್ಟರಿ ಇತ್ತು. ಅದೇನೇ ಇರಲಿ, ಡಿಕೆ ಎಚ್ಡಿಕೆ ನಡುವಿನ ರಾಜಕೀಯ ಸಮರ ಇವತ್ತು ನಿನ್ನೆಯದ್ದಲ್ಲ. ಆದರೆ ಎರಡೂ ಪಕ್ಷಗಳ ಟೀಕೆ ಟಿಪ್ಪಣಿ ಹದ್ದು ಮೀರಿದ್ದು ವಿಪರ್ಯಾಸ. ಈರಣ್ಣ ಬಸವ ಜೊತೆ ಸುನಿಲ್, TV9 ಬೆಂಗಳೂರು.